ಹುಬ್ಬಳ್ಳಿಯಲ್ಲಿ ಕಾಲೇಜಿನಲ್ಲೇನೆ ಹೋಗಿ ವಿದ್ಯಾರ್ಥಿನಿಯನ್ನ ಕೊಲೆ ಮಾಡಿರುವಂತಹ ಘಟನೆ ಒಂದು ಹುಬ್ಬಳ್ಳಿಯಲ್ಲಿ ನಡೆದಿದೆ. ಹುಬ್ಬಳ್ಳಿಯಲ್ಲಿ ಕಾರ್ಪೊರೇಟರ್ ಪುತ್ರಿಯ ಬರ್ಬರ ಹತ್ಯೆ ನಡೆದಿದೆ. ಕಾಲೇಜಿಗೆ ಹೋಗಿ ಪಬ್ಲಿಕ್ ಟಿವಿಗೆ ಹತ್ಯೆಯ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. 7-8 ಬಾರಿ ಇರಿದು ಯುವತಿಯನ್ನ ಕೊಂದಿದ್ದ ಈ ಫಯಾಜ್ ಹುಬ್ಬಳ್ಳಿಯಲ್ಲಿ ಕಾರ್ಪೊರೇಟರ್ ಪುತ್ರಿಯನ್ನ ಬರ್ಬರವಾಗಿ ಹತ್ಯೆಯನ್ನ ಮಾಡಲಾಗಿದೆ. ಕಾಲೇಜಿಗೆ ಹೋಗಿ ಕಾಲೇಜಿನ ಕ್ಯಾಂಪಸ್ನ ಒಳಗಡೆಗೆ ಹೋಗಿ ಅಲ್ಲೂ ಕೂಡ ಯಾರ HOD ಇರ್ತಾರೆ ಅವರ ಕಚೇರಿ ಏನಿರುತ್ತೆ ಅದರ ಮುಂಭಾಗದಲ್ಲೇ ನೋಡಿ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂತ ದೃಶ್ಯ ತೋರಿಸ್ತಾ ಇದ್ದೀವಿ. ಇವನು ಬರ್ತಾ ಇದ್ದಾನೆ, ಅಲ್ಲಿ ಬಂದು ಅವಳಿಗೆ ಅಲ್ಲೇ ನೋಡಿ ಅಲ್ಲಿ ಚಾಕು ಚುಚ್ಚಿದ ನೋಡಿ, ಅಲ್ಲಿ ಚಾಕು ತಗೊಂಡು ಚುಚ್ತಾನೆ. ಅಲ್ಲಿ ಪಾಪ ಎಲ್ಲರೂ ಹೋಗ್ತಾರೆ, ಎಲ್ಲರೂ ಭಯ ಗಾಬರಿ ಬಿದ್ದೋಗ್ಬಿಡ್ತಾರೆ. 6-7 ಬಾರಿ ಚುಚ್ತಾನಂತೆ ಅವನು ಚಾಕು ತಗೊಂಡು. ಯಾವ ಮನಸ್ಥಿತಿ ಹೆಂಗಿರ್ಬೇಕು ನೋಡಿ ಒಂದು ಕೃತ್ಯ. ಇಂಥವ್ರೆಲ್ಲ ಏನ್ರಿ ಇವರೆಲ್ಲ ಪ್ರೀತಿ ಅಂತಾರೇನ್ರಿ ಅದಕ್ಕೆ? ಇಷ್ಟ ಇಲ್ಲ ಅಂದ ತಕ್ಷಣ ನಿರಾಕರಿಸಿತ್ಲ ಅಂದ ತಕ್ಷಣ ಚಾಕು ತಗೊಂಡು ಚುಚ್ತಾರ? ಪ್ರೀತಿನ ಅದು? ಅಸಹ್ಯ ಅನಿಸುತ್ತೆ, ಹೊಲಸು ಅನಿಸುತ್ತೆ. ಇಂಥವ್ರನ್ನೆಲ್ಲ ಉಳಿಸ್ಬೇಕಾ ಅನಿಸ್ಬಿಡುತ್ತೆ ಒಂದೊಂದ್ಸಲ. ಚಾಕು ತಗೊಂಡು ಚುಚ್ಚುವಂಥ ಮನಸ್ಥಿತಿಗಳು ಬರುತ್ತೆ ಅಂತಂದ್ರೆ ಇದು ಪ್ರೀತಿ ಅಲ್ಲ. ಇದು ಕಾರ್ಪೊರೇಟರ್ ಪುತ್ರಿ ಯಾರೇ ಇರಲಿ, ಹೆಣ್ಮಗಳೇ, ಅವಳು ಇಷ್ಟಪಟ್ಟರೆ ಇಷ್ಟಪಡಬೇಕು. ಅವಳು ಇಷ್ಟಪಟ್ಟಿಲ್ಲ ಅಂದರೆ ಫೋರ್ಸಿಬಲಿ ಚಾಕು ತೊಗೊಂಡು ಚುಚ್ಚುವಂಥದ್ದು ಏನು ಅದರಲ್ಲಿ? ಈ ಮನಸ್ಥಿತಿಗಳು ಎದಕ್ಕೆ ಬರುತ್ತೋ, ಚಾಕು ಇಟ್ಕೊಂಡು ಎದಕ್ಕೆ ಓಡಾಡ್ತಾರೋ, ಇದಕ್ಕೊಂದೇನಾದರೂ ಕಡಿವಾಣ ಹಾಕಬೇಕು. ಅದು ಆಗ್ತಾನೆ ಇಲ್ಲ ಹೇಗೆ ಅಂತ ಹೇಳಿ ಹಿಡ್ಕೊಂಡು ಓಡಾಡ್ತಾರೆ, ಚಾಕು ಹಿಡ್ಕೊಂಡು ಓಡಾಡ್ತಾರೆ, ಕಂಡಲ್ಲೆಲ್ಲ ಈ ಥರ ಚುಚ್ಕೊಂಡು ಓಡಾಡ್ತಾರೆ. ಅದು ಮನುಷ್ಯತ್ವ ಅನ್ನೋದೇ ಹೊರಟೋಗ್ಬಿಟ್ಟಿದೆಯಾ ಚಾಕು ಹಿಡ್ಕೊಂಡು ಚುಚ್ತಾ ಇರೋದು? ಈ ಕೋಳಿ ಕೊಯ್ಯೋದು, ಕುರಿ ಕೊಯ್ಯೋದು ಅಭ್ಯಾಸ ಆದಾಗ ಮೋಸ್ಟ್ಲಿ ಇದು ಹಾಗೆ ಆಗ್ಬಿಟ್ಟಿದೆ. ಅದನ್ನೇ ಕೊಯ್ದಂಗೆ ಆದ್ರೆ ಇನ್ನೇನು ಇದನ್ನು ಚುಚ್ಚೋಣ ಅಂತ ಚುಚ್ತಾರೇನೋ. ಯಾವ ಮನಸ್ಥಿತಿ ರೀ? ಪಾಪ ಏನೋ ಕನಸು ಕಂಡಿರ್ತಾರೆ, ಅವ್ರ ತಂದೆ ತಾಯಿಯ ಮಗಳ ಬಗ್ಗೆ ಕನಸು ಕಂಡಿರ್ತಾಳೆ, ಅವಳೇನೋ ಇನ್ನೇನೋ ಜೀವನದ ಬಗ್ಗೆ ಕನಸು ಕಂಡ್ಕೊಂಡಿರ್ತಾಳೆ, ಏನೋ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತಾಳೆ. ದರಿದ್ರ ಈ ಪ್ರೀತಿ ಮಾಡುವಂಥವ್ರ ಹಣೆ ಬರನೇ ಇದೆ ಅನ್ಸುತ್ತೆ. ನಿಜವಾದ ಪ್ರೀತಿ ಮಾಡೋರದಲ್ಲ, ಆಸೆ ಇಟ್ಕೊಂಡು ಪ್ರೀತಿ ಮಾಡೋರು ಹಣೆ ಬರನೇ ಇದು. ಯಾಕೆ ಓಡ್ ಹೊಂಟಾರ ನೋಡಿ ಎಲ್ಲರೂ. ಒಂದು ಮತ್ತಿಷ್ಟು ನೋಡಿ ಬಾ ಅಂದೇನ ಅವ ಒಳಗೆ ಹೋಗ್ಯಾನ. ನಾನು ಫೋನ್ ಹಚ್ಚಾತನಕ್ಕೆ ಫೋನ್ ಎತ್ತಲಿಲ್ಲ. ಹೊಳ್ಳಿ ನಮ್ಗೆ ಮತ್ತು ಅವ್ರು ಯಾರೋ ಸರ್ನ ಯಾರು ಗೊತ್ತಿಲ್ಲ ಫೋನ್ ಮಾಡಿ ಹೇಳಿದ್ರು, ನಿಮ್ಮ ಮಗಳು ಇಂಜೂರಿ ಆಗೈತಿ, ಇಲ್ಲಿ ಸುಶ್ರುತ ಕರ್ಕೊಂಡು ಹೋಗಿವಿ, ಬರ್ರಿ ಅಂತೇಳಿ. ಅಲ್ಲಿ ಹೋಗಿ ನೋಡಿ ಸರ್, ಇಷ್ಟ ನನಗೆ ಮತ್ತೇನು ಗೊತ್ತಿಲ್ಲ. ಇಲ್ಲ, ನಮ್ಮ ಮಗ ಕರ್ಕೊಂಡು ಹೋಗಿದ್ದಾರೆ, ನಾ ಕರ್ಯಾಕೆ ಹೋಗ್ತಿದ್ದೆ ಇಲ್ಲ, ಇವ್ರು ಹೋಗ್ತಿದ್ರು, ಯಾರು ಒಟ್ಟೊಬ್ರು ಹೋಗ್ತಿದ್ವಿ. ಕಾಲ ಕೇಳಕ್ಕೆ ಇಟ್ಟರೆ ಎಲ್ಲಿ ಮಣ್ಣು ಹಾಕವ ಕಾಲ ಅಂತ ಎಲ್ಲಿ ಹೋದ್ರು ಕೂಡ ಕಾರೊಳಗೆ ಕಾಲು ಇಡ್ಬೇಕು. ಎಲ್ಲೂ ಆಕಿ ಹೆಂಗೆ ಒಟ್ಟ ಅಡ್ಡಾಡಿಲ್ಲ. ಈಗಿನ ಹುಡುಗಿಯರಿಗೆ ದಿಸಕ್ಕೆ ಫ್ಯಾನ್ಸಿ ಇಲ್ಲ, ಒಂದೊಬ್ಬರಿಗೆ ಕೆಟ್ಟದ್ದು ಮಾಡೋದಕ್ಕಿಲ್ಲ. ಎಲ್ಲರಿಗೂ ಬರೀ ಅಯ್ಯೋ ಪಾಪ ಅಂತಿದ್ದೆ. ಆಕಿಗಿಂತ ಮೋಸ ಆಗಬಾರ್ದು. ಏನು ನನಗೆ ಗೊತ್ತಿಲ್ಲ ಸರ್, ಇನ್ನಾಗಿ ಮಕ ಕೂಡ ನೋಡಿಲ್ಲ ನಾನು. ಸರ್ ನ್ಯಾಯ ಇರಮಠ ನಮ್ಮ ಮಗಳು ಸರ್ BVP ಕಾಲೇಜ್ಗೆ ಹೋಗ್ತಿದ್ಲು ಸರ್, MCA ಫಸ್ಟ್ ಇಯರ್. ಅಲ್ಲೇ ಕಾಲೇಜ್ ಕ್ಯಾಂಪಸ್ನಾಗ HOD ರೂಮ್ ಮುಂದೆ ಹಿಂದಿಂದ ಬಂದು ತಲವಾರ ಹಾಕ್ಯಾರ ಸರ್. ಅಲ್ಲೇ ಒಳಗೆ ಆಗೈತೆ ಸರ್. ಕಾಲೇಜ್ ಬಿಟ್ಟು ಹಿಂಗೆ ಕ್ಲಾಸಿಂದ ಹೊರಗೆ ಬಂದಾಳ, ಅಲ್ಲೇ ಆಗೈತೆ ಒಳಗೆ HOD ರೂಮ್ ಮುಂದೆ ಆಗೈತೆ. ಮಾಡಿದ್ದು ಅವ್ರ BCA ಹಳೆ ಫ್ರೆಂಡ್ ಅಂತ ಸರ್, ಅವು ಮಾಡ್ಯಾನ ಸರ್. ಇಲ್ಲ, ಅವ್ರ ಕಾಲೇಜ್ನಾಗ ಮೊದಲು ಇಲ್ಲಿ PC ಜಾಬಿಂದಾಗ BCA ಸ್ಟೂಡೆಂಟ್ ಅಂತ ಅವನು ಮಾಡ್ಯಾನಂತ. ಅರೆಸ್ಟ್ ಮಾಡ್ಯಾರ ಅಂತ ಈಗ ಪೊಲೀಸ್ ಇಲಾಖೆದವ್ರು ಹೇಳಿದ್ರು ಸರ್. ಮೋಸ್ಟ್ ಪ್ರಾಬಲ್ಲಿ ಅರೆಸ್ಟ್ ಮಾಡ್ಯಾರ. ಮತ್ತು ಶಾಸಕರು ಇದು ಮಾಡಿದ್ರಿ, ಈಗ ಬಂದೆ ಹೋದ್ರೆ ಹೇಳಿದ್ರಲ್ಲ. ಈಗ 5 ಗಂಟೆ ಸರ್, ಕ್ಲಾಸ್ ರೂಮ್ ಹೊರಗೆ ಬಂದಾಳ ಹಾಕ್ಯಾನ, ರೋಡಿಗೆ ಹಾಕಿಲ್ಲ. ರೋಡ್ನಾಗ ನಮ್ಮ ಕಾರ್ ಐತಿ ಆಲ್ರೆಡಿ, ಅವ್ರ ಮಮ್ಮಿ ಅಲ್ಲೇ ಅದಾರ, ಎಲ್ಲಿ ಏನಾಗಿಲ್ಲ. ಬಟ್ ಅಲ್ಲೇ ಒಳಗಡೆನೇ ಆಗಿಬಿಟ್ಟೈತಿ. ಎಲ್ಲ ತಲೆಯವ್ರು ತೊಗೊಂಡು ಅಡ್ಡಾಡ್ತಾರೆ ಸರ್. ಏನು ವ್ಯವಸ್ಥೆನೋ ಗೊತ್ತಿಲ್ಲ. KLA ಅಂತೇಳಿ ನಾವು ದೊಡ್ಡ ಕಾಲೇಜ್ ಅಂತ ಹಾಕಿದ್ವಿ. ಕಾಲೇಜ್ನಾಗ ಈ ರೀತಿ ವ್ಯವಸ್ಥೆ ಐತಿ. ಒಬ್ರು ಸೆಕ್ಯೂರಿಟಿ ಗಾರ್ಡ್ ಇಲ್ಲ, ಯಾರೋ ಬರ್ಬೋದು ಯಾರೋ ಹೋಗ್ಬೋದು. ಅವ್ನು ಆ ಕಾಲೇಜಿಗೆ ಸಂಬಂಧ ಇಲ್ಲ. ಅಂಥವ್ರು ವೆಪನ್ಸ್ ತೊಗೊಂಡು ಹಿಂಗೆ ಅಡ್ಡಾಡ್ತಾರೆ ಅಂದರೆ ನಾವು ಈ ಮುಂದಿನ ನಮ್ಮ ಮಗಳಂತೂ ಓದ್ಲೆ, ಆದರೆ ಅವರು ಮುಂದಿನ ಮಕ್ಕಳಿಗೆ ಭಯ ಅಲ್ಲ. ಹಾಡಾಗಲೇ ಏನೇ ಇರಲಿ, ಒಳಗೆ ಅಥರೈಸ್ ಪರ್ಸನ್ ಇದ್ರೆ, ಸ್ಟೂಡೆಂಟ್ ಇದ್ರೆ ಒಳಗೆ ಬರ್ಬೇಕು. ಬೇರೆ XYZ ಹಿಂಗೆ ಬಂದರೆ ಏನಂದ್ರೆ ಕಡೆಗೆ ನಮ್ಮ ಮಗಳ ಜೀವನ ತೊಗೊಂಡ್ರು. ಯಾರು ಏನು ಎಂತ ಗೊತ್ತಿನೂ ಇಲ್ಲ. ಈಗ ಅದು ಪರಿಸ್ಥಿತಿ ನೋಡಿದ್ರೆ ನಮ್ಗೆ ಅಯ್ಯೋ ಅನಿಸ್ತೈತೆ. ನಾವು ಊರ ಮಂದಿ ಎಲ್ಲ ಜನಸೇವೆ ಮಾಡ್ಕೊಂತ ಅಡ್ಡಾಡ್ತೀವಿ. ಈಗ ನಮ್ಮ ಮಗಳದೇ ಹಿಂಗಾದ್ರೆ ಸಾರ್ವಜನಿಕರ ಬಡಪಾಯಿಗಳದ ಹೆಂಗೆ? ನನಗೆ ಆ ಚಿಂತೆ ಇದೆ. ಆಯ್ತು, ನಮ್ಮ ಮಗಳೇನೋ ಆಯಿತು, ನಮ್ಮ ಕೆಟ್ಟ ಟೈಮು ಆಯಿತು. ಬಟ್ ಇದನ್ನು ಎಚ್ಚರಿಕೆ ವಹಿಸ್ಕೊಂಡು ಪೊಲೀಸ್ ಇಲಾಖೆದವ್ರಾಗಲಿ ಕಾಲೇಜ್ದವ್ರಾಗಲಿ ಮುಂದಿನ ನೋಡ್ಕೋಬೇಕಲ್ಲ.
ಭಾಳ ಅನ್ಯಾಯ ಆದಂಗೆ ಸರ್ ನಾವು ಈಗ ನೋಡ್ರಿ ಅವ್ರ ತಾಯಿಗೆ ಏನಂತ ಉತ್ತರ ಕೊಡ ಹಿರಿಯಕ್ಕೆ ಹೋಗ್ಬೇಕು ಮಗಳು ಏನೋ ಇದ್ರು ಕೂಡ ಕುಂತು ಸಮಸ್ಯೆ ಬಗೆಹರಿಸ್ಬೇಕು, ಅಲ್ಲಿ ನೋಡ್ತಿರ್ಬೇಕು, ಅಬ್ಸರ್ವೇಷನ್ ಇರ್ಬೇಕು. ಈ ರೀತಿ ಈಗ ಆಕಿನ ಕೊಲ್ಬೇಕಂತೇಳಿ ವೆಪನ್ಸ್ ತೊಗೊಂಡು ಅಡ್ಡಾಡತ್ತ. ಕಾಲೇಜ್ ಸ್ಟಾರ್ಟ್ ಆಗಿ ಈಗ ಮೊನ್ನೆ ಒಂದು ತಿಂಗಳು 1.5 ತಿಂಗಳು ಆಯ್ತು ಕಾಲೇಜ್ ಚಲೋ ಆಗಿ. ಈಗೂ MCA ಈಗ ಸ್ಟಾರ್ಟ್ ಅಲ್ಲ ರೀ, ಆಫ್ಟರ್ BCA ರಿಸಲ್ಟ್ ಆದಿಂದ MCA ಫಸ್ಟ್ ಇಯರ್ ಈಗ ಸ್ಟಾರ್ಟ್ ಆಗೈತೆ. 1 ತಿಂಗಳಾಗೈತೆ ಕಾಲೇಜ್ ಚಲೋ ಆಗಿ ಅಷ್ಟೇ. ಇಂಥ ವ್ಯವಸ್ಥೆ ಆಗೈತೆ ಸರ್. ನ್ಯಾಯ ನನ್ನ ಸಹೋದ್ಯೋಗಿ ಸುನೀಲ್ ಪಾಟೀಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುನೀಲ್, ಅವ್ರ ತಂದೆ ಒಳಗಡೆಗಿರುವಂಥ ಎಷ್ಟು ನೋವನ್ನು ಇಟ್ಕೊಂಡು ಒದ್ದಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆ ನೋವಿನಲ್ಲೂ ಕೂಡ ಅವರು ಇನ್ನುಳಿದಂಥವ್ರ ಬಗ್ಗೆ ಚಿಂತನೆಯನ್ನು ಮಾಡುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಬಹಳ ಕಷ್ಟ ಆ ಕುಟುಂಬದ ಪರಿಸ್ಥಿತಿ. ಏನು ಹೇಳ್ತಾರೆ ಈಗ ಪೊಲೀಸರು, ಏನು ಹೇಳ್ತಾರೆ, ಕುಟುಂಬದವ್ರು ಏನು ಹೇಳ್ತಾ ಇದ್ದಾರೆ? ಸುನೀಲ್, ಇಂತಹ ಒಂದು ಪ್ರಕರಣವನ್ನ ಯಾರು ಕೂಡ ಊಹಿಸಿರಲಿಲ್ಲ. ಅರುಣ್, ನೀವು ಹೇಳಿದಂತೆ ನಿರಂಜನ್ ಅವರು ಸಾಕಷ್ಟು ಹೆಸರನ್ನ ಮಾಡಿದ್ರು ಅವರು ಕಾರ್ಪೊರೇಟರ್ ಆಗಿ. ಆದ್ರೆ ಅವ್ರ ಮಗಳಿಗೆ ಇಂತಹ ಪರಿಸ್ಥಿತಿ ಬಂದಿರುವಂತದ್ದು. ಈಗ ಅವರು ಪ್ರಶ್ನೆ ಮಾಡ್ತಿರುವಂತದ್ದು BUB ಕಾಲೇಜಿನ ಒಂದು ಸುರಕ್ಷತೆಯ ಬಗ್ಗೆ. ಮತ್ತು ನೀವು CC ವಿಡಿಯೋ ಕ್ಯಾಮ್ರಾದಲ್ಲಿ ನೋಡಬಹುದು, ನೇರವಾಗಿ ಬರ್ತಾನೆ, ಅವಳು ಬೇಡ್ಕೊಳ್ತಾಳೆ ಬೇಡ ಬೇಡ ಅಂತ. ಬಂದ್ರು ಚಾಕು ಎಷ್ಟು ಬಾರಿ ಇರಿದು ಕೊಲೆ ಮಾಡಿಲಿಂದ ಪರಾರಿಯಾಗುವ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಇದು ಒಂದ್ ಕಡೆ ಆದ್ರೆ, ಈಗ ಸದ್ಯ ಪೊಲೀಸರು ಎಲ್ಲಾ ಆಯಾಮದಿಂದ ತನಿಖೆಯನ್ನ ಆರಂಭಿಸಿದ್ದಾರೆ. ಈಗಾಗಲೇ ಸ್ಥಳಕ್ಕೆ DCP ಅವರು ಭೇಟಿ ಕೊಟ್ಟಿದ್ದಾರೆ ಮತ್ತು ಕಿಮ್ಸ್ ಶವಾಗಾರದಲ್ಲಿ ಮತ್ತೊಂದು ಕಡೆ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಈಗಾಗಲೇ ಸಾಕಷ್ಟು ಕಾಂಗ್ರೆಸ್ ಮುಖಂಡರು ಮತ್ತು ಕಾಂಗ್ರೆಸ್ ಶಾಸಕರು ಈಗ ಭೇಟಿ ಕೊಟ್ಟಿರುವಂತದ್ದು. ಯಾಕಂದ್ರೆ ಅವರು ಕಾಂಗ್ರೆಸ್ ಪಾಲಿಕೆ ಸದಸ್ಯ. ಇದು ಅವರ ಕುಟುಂಬಸ್ಥರು ದುಃಖದ ಮುಡಿನಲ್ಲಿ ಮುಳುಗಿರುವಂತದ್ದು. ಯಾಕಂದ್ರೆ ಅವ್ರಿಗೆ ಇದರ ಒಂದು ಸುಳಿವು ಇತ್ತು ಅನ್ನೋದು ಕಾಣಿಸುತ್ತೆ ಅರುಣ್. ಯಾಕಂದ್ರೆ ಅವರು ಡೈಲಿ ಕಾರ್ನಲ್ಲೇ ಪಿಕಪ್ ಡ್ರಾಪ್ ಮಾಡ್ತಾ ಇದ್ರು. ಇವತ್ತು ಪರೀಕ್ಷೆಗಳಿದ್ವು, ಪರೀಕ್ಷೆಯನ್ನ ಮುಗಿಸ್ಕೊಂಡು ಇವ್ರ ತಾಯಿ ಹೋಗುವಷ್ಟರೊಳಗೆ ಇಷ್ಟೆಲ್ಲ ಒಂದು ಅವಾಂತರ ನಡೆದಿರುವಂತದ್ದು ಅರುಣ್. ನಿಜಕ್ಕೂ ಕೂಡ ಈ ಒಂದು ಎಲ್ಲರಿಗೂ ಆಶ್ಚರ್ಯದ ಜೊತೆಗೆ ನೋವನ್ನ ತರಿಸಿರುವಂತದ್ದು ಅವರ ಕುಟುಂಬಸ್ಥರಲ್ಲಿ. ಮತ್ತೊಂದು ಕಡೆ ಈಗ ಕಾಲೇಜಿನ ಸುರಕ್ಷತೆಯ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಸ್ವತಃ ಅವ್ರ ತಂದೆ ಆರೋಪ ಮಾಡಿರುವಂತದ್ದು. ಈಗ ಸಚಿವರಾದಂತ ಸಂತೋಷ್ ಲಾಡ್ ಅವರು ಭೇಟಿ ಕೊಡುವಂತ ಸಾಧ್ಯತೆ ಇರುವಂತದ್ದು ಅರುಣ್. ಸುನೀಲ್, ಹಾಗಿದ್ದಾಗ ಈ ವಿಚಾರವನ್ನು ನೋಡ್ತಾ ಇದ್ರೆ ಹಿಂದೆನೂ ಈ ಬೆಳವಣಿಗೆಗಳೇನಾದರೂ ಆಗಿರಬೇಕು ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರನೇ ಅಷ್ಟು ಸುರಕ್ಷಿತವಾಗಿ ಅವ್ರ ಕಾರನ್ನು ಕರ್ಕೊಂಡು ಹೋಗೋದು, ಮನೆಯಿಂದ ಡ್ರಾಪ್ ಮಾಡೋದು, ಮತ್ತೆ ಅವ್ರನ್ನ ಕರ್ಕೊಂಡು ಬರೋದು, ಇಷ್ಟೆಲ್ಲ ಆಗಿದೆ ಅಂದ್ರೆ ಏನೋ ಬೆಳವಣಿಗೆ ಆಗಿರ್ಬೇಕಲ್ವಾ ಹಿಂದೆಯೂ ಕೂಡ? ಎಸ್ ಅರುಣ್, ಯಾಕಂದ್ರೆ ಇವರಿಬ್ರು BCA ಇದ್ದಾಗ ಕ್ಲಾಸ್ಮೇಟ್ ಆಗಿರುತ್ತೆ. ಅಲ್ಲಿ ಆರೋಪಿ ನೇಹಾಳಿಗೆ ಪ್ರಪೋಸಲ್ ಮಾಡಿರ್ತಾಳೆ. ಆದ್ರೆ ನೇಹಾ ಪ್ರಪೋಸಲ್ ಒಪ್ಪಿರಲ್ಲ. ಸೊ ಫೇಲ್ ಆಗ್ತಾನೆ. ಫೇಲ್ ಆಗಿ ಇವಳು 1 ವರ್ಷ ಮುಂದಕ್ಕೆ ಬರ್ತಾಳೆ. ಸೊ ಬಂದ್ರೂ ಕೂಡ ಕಾಲೇಜಿಗೆ ಬರೋದು, ಪೀಡಿಸುವಂತದ್ದು, ಹಿಂದೆ ಅಡ್ಡಾಡುವಂತದ್ದು ಮತ್ತೆ ಅವಳನ್ನ ಫಾಲೋ ಮಾಡುವಂತದ್ದು ಪ್ರಕ್ರಿಯೆಯಲ್ಲಿ ಈ ಆರೋಪಿ ಭಾಗಿಯಾಗಿರ್ತಾನೆ. ಸೊ ಇದು ಕುಟುಂಬಸ್ಥರಿಗೆ ಗೊತ್ತಾಗುತ್ತೆ. ಗೊತ್ತಾದ ಬಳಿಕ ಅವ್ರನ್ನ ಕರೆದು ಒಂದು 5 ತಿಂಗಳ ಹಿಂದೆ ಆರೋಪಿಯನ್ನ ಕರೆದು ವಾರ್ನನ್ನ ಮಾಡಿರ್ತಾರೆ. ಸೊ ಆದ್ರೂ ಕೇಳೋದಿರಲ್ಲ, ಈ ರೀತಿ ಕೃತ್ಯವನ್ನು ಮಾಡಿರುವಂತದ್ದು ಅರುಣ್. ಓಕೆ ಸುನೀಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.